ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ನನ್ನ ದೇವಾದಿದೇವರಾದಂಥ ಯೇಸು ಕ್ರಿಸ್ತನಲ್ಲಿ ನಾನು ಸಂತೋಷಿಸ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಏನೇ ಪರಿಸ್ಥಿತಿಗಳು ಏರ್ಪಟ್ಟರೂ ನಮ್ಮ ಜೀವನದಲ್ಲಿ ದೇವರು ನಮ್ಮ ಮುಖದ ಮೇಲೆ ಒಂದು ನಗುವನ್ನು ತರ್ತಾರೆ. ಆಮೇಲೆ ಒಂದು ಸಮಾಧಾನವನ್ನು ಕೊಡ್ತಾರೆ. ಅದೇ ನನ್ನ ಜೀವ ಸ್ವರೂಪನಾದಂಥ ದೇವರಿಗಿರುವಂಥ ಒಂದು ಶಕ್ತಿ. ಆಮೇಲೆ ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಆತನು ಅಳುವಂತೆ ಮಾಡುವಂಥ ದೇವರಲ್ಲ. ನಾವು ಅತ್ತಾಗ ಆತನು ಕೂಡ ಕಣ್ಣೀರು ಸುರಿಸ್ತಾನೆ. ಆತನು ಕೂಡ ದುಃಖ ಪಡುವಂಥ ದೇವರು. ಅದಕ್ಕಾಗಿ ಎಂಥ ಪರಿಸ್ಥಿತಿಗಳಿದ್ದರೂ ಕೂಡ ನಮ್ಮನ್ನು ಧೈರ್ಯಪಡಿಸಿ ನಡೆಸೋ ಆತನು ನಮ್ಮ ಜೀವ ಸ್ವರೂಪನಾದಂಥ ದೇವರು. ಆತನ ಮಕ್ಕಳಾಗಿರುವಂಥ ನಾವು ಸಂತೋಷದಲ್ಲಿಯೂ ದುಃಖದಲ್ಲಿಯೂ ಅಸಮಾಧಾನದಲ್ಲಿಯೂ ಸಮಾಧಾನದಲ್ಲಿಯೂ ಅನುಕೂಲದಲ್ಲಿಯೂ ಅನಾನುಕೂಲದಲ್ಲಿಯೂ ಎಲ್ಲ ಸ್ಥಿತಿಯನ್ನು ನಾವು ಕರ್ತನಲ್ಲಿ ಮೇಲಾಗಿ ನಾವು ಎಣಿಸ್ಬೇಕು. ಆಮೇಲೆ ಆ ರೀತಿಯಾಗಿ ದೇವರು ನಾವು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಬನು 22ನೇ ಅಧ್ಯಾಯ 28ನೇ ವಚನ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು. ಆಮೇನ್. ದೇವರಿಗೆ ಸ್ತೋತ್ರ. ನಾವು ಯಾವುದನ್ನು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಇದು ನೆರವೇರಬೇಕು, ಇದು ಹೀಗಾಗಬೇಕು, ನಾನು ಈ ರೀತಿ ಸ್ಟಡಿ ಮಾಡಬೇಕು, ಈ ರೀತಿ ಆದವನ್ನ ನಾನು ವಿವಾಹವಾಗಬೇಕು, ಆತ್ಮೀಯ ಸ್ಥಿತಿಯಲ್ಲಿರುವಂಥವನ್ನ ವಿವಾಹ ಆಗಬೇಕು, ಇಂಥ ಉದ್ಯೋಗ ಸಂಪಾದನೆ ಮಾಡಬೇಕು ಅನ್ನುವಂಥದ್ದನ್ನು ಈ ಲೋಕದಲ್ಲಿ ನಾವು ಈ ರೀತಿಯಾಗಿ ಆತ್ಮಿಕವಾಗಿ ನಾನು ಬೆಳಿಬೇಕು, ದೇವರಿಗಾಗಿ ಇಂಥ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಯಾವಾಗ ನಾವು ಸಂಕಲ್ಪಿಸಿಕೊಳ್ತೇವೋ ಅದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ, ದೇವರ ಆಲೋಚನೆಯಂತೆ ನಾನು ನಡೆಯುವಾಗ ಖಂಡಿತವಾಗಿಯೂ ಯಾವುದನ್ನು ನಾವು ಸಂಕಲ್ಪಿಸಿಕೊಳ್ತೇವೋ ಅದರ ನೆರವೇರಿಸುವಂಥವು ಯಾರು? ಆಮೇಲೆ ಎಸ್, ಯೇಸು ಕ್ರಿಸ್ತರು ಮಾತ್ರವೇ. ಮನುಷ್ಯರಲ್ಲ, ಅಧಿಕಾರವೂ ಅಲ್ಲ. ಆಸ್ತಿ ಅಂತಸ್ತಿದೆ, ನಾನು ನೆರವೇರಿಸಿಕೊಳ್ತೇನೆ, ನನ್ನ ಆಸೆಯನ್ನು ಈಡೇರಿಸ್ಕೊಳ್ತೇನೆ ಎಂಬುದಾಗಿ ಈ ಲೋಕ ಸಂಬಂಧವಾಗಿ ಅನೇಕರು ಹೇಳ್ತಾ ಇರ್ತಾರೆ. ನಮ್ಮ ಅಪ್ಪ ನೆರವೇರಿಸಿದ್ರು, ನಮ್ಮ ಅಮ್ಮ ನೆರವೇರಿಸಿದ್ರು, ನಾನೇ ನೆರವೇರಿಸ್ಕೊಳ್ತೇನೆ, ನನ್ನ ಆಸೆ ನಾನೇ ಈಡೇರಿಸಿಕೊಳ್ತೇನೆ, ನನ್ನ ಕನಸು ನಾನೇ ನನಸು ಮಾಡ್ಕೊಳ್ತೇನೆ, ನನಗೆ ಅದಿದೆ ಇದಿದೆ ಅಂತ ಹೇಳಿ ಮಾತನಾಡ್ತಿರ್ತಾರೆ. ಆದರೆ ಅಲ್ಪ ಕಾಲಕ್ಕೆ ಅವರು ತಮ್ಮ ಸಂತೋಷಕ್ಕೋಸ್ಕರ ನೆರವೇರಿಸಿಕೊಳ್ಬೋದೇನು. ಆದರೆ ಒಂದು ದಿನ ಅದು ಅವರಿಗೆ ನಷ್ಟವೇ ಆಗುತ್ತೆ. ಒಂದು ದಿನ ಅವರು ದುಃಖ ಪಡುವಂತೆಯೇ ಆಗುತ್ತೆ. ಆದರೆ ನಾವು ಲೋಕ ಸಂಬಂಧಿಗಳಲ್ಲವೇ ಅಲ್ಲ. ಆಮೇಲೆ ನಾವು ಲೋಕ ಸಂಬಂಧಿಗಳಲ್ಲ. ನಾವು ಯಾರಾಗಿದ್ದೇವೆ? ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಲೋಕದಿಂದ ನಿಮ್ಮನ್ನು ಪ್ರತ್ಯೇಕಪಡಿಸಿದ್ದೇನೆ ಎಂಬುದಾಗಿ. ಆಮೇಲೆ ಅಂಥ ರೀತಿಯಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟ ಮಕ್ಕಳಾಗಿರುವಾಗ ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ಕರ್ತನಾದಂಥ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಆವಾಗ ನಾವೇನೆಲ್ಲ ಸಂಕಲ್ಪಿಸಿಕೊಳ್ತೇವೋ ಆ ಸಂಕಲ್ಪದ ಮೂಲಕವಾಗಿ ನಾವೇನು ಮಾಡ್ತೇವೆ ಗೊತ್ತಾ? ಮೊದಲು ಹೋಗಿ ದೇವರ ಸನ್ನಿಧಾನದಲ್ಲಿ ಮೊಳಕಾಲುಗಳನ್ನು ಹಾಕಿ, ಅಪ್ಪ ಈ ರೀತಿಯಾಗಿ ಆಲೋಚನೆ ಮಾಡಿದ್ದೀನಿ, ಇದನ್ನು ನೀನು ನೆರವೇರಿಸು ಸ್ವಾಮಿ, ನಿನ್ನ ಚಿತ್ತದ ಪ್ರಕಾರ ನನ್ನ ಜೀವನದಲ್ಲಿ ಕೊಡಪ್ಪ. ಆಮೇಲೆ ಹೌದು ಪ್ರಿಯರೇ, ನಾವು ಈ ರೀತಿಯಾಗಿ ಸಂಕಲ್ಪಿಸಿಕೊಂಡಾಗಲೇ ನಮ್ಮ ಜೀವ ಸ್ವರೂಪನ ಅಂತ ದೇವರು ಅದನ್ನು ನೆರವೇರಿಸ್ತಾರೆ. ನಮ್ಮನ್ನು ಅಶುಭಂಗ ಪಡಿಸೋದಿಲ್ಲ ದೇವರು. ದೇವರಿಗೆ ಗೊತ್ತು, ತನ್ನ ಮಗನಿಗಾಗಲಿ ತನ್ನ ಮಗಳಿಗಾಗಲಿ ತನ್ನ ಕುಟುಂಬಕ್ಕಾಗಲಿ ತನ್ನ ಮಕ್ಕಳಿಗಾಗಲಿ ತನ್ನ ಗಂಡನಿಗಾಗಲಿ ಯಾರಿಗಾಗಲಿ ಏನು ಅವಶ್ಯ ಎಂಬುದಾಗಿ. ನಾವಾದರೆ ಅಲ್ಪವಾಗಿ ಆಲೋಚನೆ ಮಾಡ್ತೇವೆ, ಹೌದಾ? ಹಾಗಿರೋ ನಮ್ಮ ಪರಲೋಕ ತಂದೆಯೂ ಉನ್ನತವಾಗಿ ಆಲೋಚನೆ ಮಾಡ್ತಾರೆ. ಆ ರೀತಿಯಾಗಿ ನಾವು ಜೀವಿಸ್ಬೇಕು. ಏನೇ ಆದರೂ ನಮ್ಮ ಇಷ್ಟವನ್ನು ನಾವು ಇಷ್ಟಪಟ್ಟವ್ರಿಗೆ ಹೇಳ್ತಾ ಇರ್ತೇವೆ, ಹೌದಾ? ನನಗೆ ಇದಾಗಬೇಕಂತ ಆಸೆ, ನನಗೆ ಅಲ್ಲೋಗ್ಬೇಕಂತ ಇಷ್ಟ, ನಾನು ಇದೆಲ್ಲ ಆಲೋಚನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇರ್ತೇವೆ, ಹೌದಾ? ಆದರೆ ಮನುಷ್ಯರಿಗೆ ಹೇಳುವಾಗ ಯಾವ ಪ್ರಯೋಜನವೂ ಇಲ್ಲ. ಈಗೆಲ್ಲ ಆಸೆ ಇದೆಯಾ ನಿನಗೆ ಅಂತ ಈ ಆಲಿಸಿ ಯಾರು ಮಾತನಾಡ್ಬೋದು, ಸರಿ ಬಿಡು ಹೋಗ್ತೀಯಾ ಅಂತ ಧೈರ್ಯವಾರು ಹೇಳ್ಬೋದು. ಆದರೆ ನಿನ್ನ ಮನಸ್ಸಿನಲ್ಲಿರುವಂಥ, ನೀನು ಸಂಕಲ್ಪಿಸಿಕೊಂಡಂಥ ದೇವರಿಗಾಗಿ ಈ ರೀತಿಯಾಗಿ ಜೀವಿಸಬೇಕು, ಇಂಥ ಕೆಲಸ ಮಾಡಬೇಕು, ಈ ರೀತಿಯಾಗಿ ನಾನು ಉಪಯೋಗಿಸಲ್ಪಡಬೇಕು, ನನ್ನ ಒಂದು ಜೀವನ ದೇವರಿಗಾಗಿ ಅರ್ಪಿಸಬೇಕು, ಏನೆಲ್ಲ ನೀನು ಸಂಕಲ್ಪಿಸಿಕೊಂಡಿದೆಯೋ ಅದೆಲ್ಲವೂ ದೇವರ ಚಿತ್ತಕ್ಕೆ ನೀನು ಅನುಗುಣವಾಗಿ ನಡೆಯುವುದಾದರೆ, ನಿನ್ನ ಮಾರ್ಗ ದೇವರ ಮಾರ್ಗವಾಗಿ, ನಿನ್ನ ಆಲೋಚನೆ ದೇವರ ಆಲೋಚನೆಯಾಗಿ
ನಿನ್ನ ಮಾತು ದೇವರ ಮಾತಾಗಿ, ನಿನ್ನ ನೋಟ ದೇವರ ಕಡೆಗೆ ತಿರುಗಿಸಿಕೊಳ್ಳುವ ರೀತಿಯಾಗಿರೋದಾದರೆ ಖಂಡಿತವಾಗಿಯೂ ದೇವರು ನನ್ನ ಎಲ್ಲ ಸಂಕಲ್ಪಗಳನ್ನ ಈಡೇರಿಸ್ತಾರೆ. ಹಾಲೆಲೂಯ. ನನ್ನ ಜೀವನ ಒಂದು ಸಾಕ್ಷಿ. ನಾನು ದೇವರಿಗಾಗಿ ನಿಲ್ಲಬೇಕು, ದೇವರಿಗಾಗಿ ಸೇವೆ ಮಾಡಬೇಕು ಅಂತ ಆಸೆ ಹಂಬಲ ನನ್ನಲ್ಲಿತ್ತು. ಅದೇ ರೀತಿಯಾಗಿ ನಾನು ದೇವರನ್ನೇ ದೃಷ್ಟಿಸಿ ನೋಡಿ ಪ್ರಾರ್ಥಿಸುವಳಾಗಿದ್ದೆ. ಅಪ್ಪ, ನೀನೇ ನನಗೆ ಸಹಾಯ ಮಾಡಬೇಕು. ಆದರೆ ದೇವರು ಈ ರೀತಿಯಾಗಿ ಈ ಒಂದು ಸ್ಥಿತಿಯಲ್ಲಿ ಇಂಥ ಸ್ಥಾನವಾಗಿ, ಇಂಥ ಉನ್ನತವಾಗಿ ತನ್ನ ಸೇವೆಯನ್ನು ಮಾಡಲಿಕ್ಕೆ, ಅನೇಕರಿಗೆ ಒಂದು ಉಪಯುಕ್ತವಾಗಿ ದೇವರ ಕೆಲಸವನ್ನು ಒಂದು ಪಾತ್ರೆಯನ್ನಾಗಿ ಮಾಡಲಿಕ್ಕೆ ಅಲ್ಪಳಾದಂಥ ನನ್ನನ್ನು ದೇವರು ತನ್ನ ಮಹಿಮಾರ್ಥವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ನಾನೇ ಸಾಕ್ಷಿ. ನೀನು ನಿನ್ನ ಆಲೋಚನೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದರೆ ಖಂಡಿತವಾಗಿ ಈ ಆಸೆ ಈಡೇರುತ್ತೆ ಪ್ರಿಯರೇ. ಆಮೇಲೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಹೊಂದಿಕೊಡ್ರಿ, ರುಚಿ ನೋಡ್ರಿ. ಆವಾಗ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಆನಂದ ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ಹಾಗಿದ್ರೆ ನಿಮ್ಮೇನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು, ಉನ್ನತರು, ಮಹೋನ್ನತರಾದ ದೇವರ ಸ್ತೋತ್ರ. ಅಪ್ಪ, ಈ ಮುಂಚಾನೆ ಅಪ್ಪ ಈ ದಿನ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಾವೇನು ಸಂಕಲ್ಪಿಸಿಕೊಳ್ತೋ ಅದನ್ನು ನೀನು ನೆರವೇರಿಸುವಂಥ ದೇವರು. ಅಪ್ಪ, ಯಾರ್ಯಾರು ತಮ್ಮ ಜೀವನದಲ್ಲಿ ನಮ್ಮ ಒಂದು ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆಗಳನ್ನ ಸಂಕಲ್ಪಿಸಿಕೊಳ್ತಾ ಇದ್ದಾರೋ ಅವರ ಹೃದಯಂತರ ಗಮನ ತಿಳಿದಂಥ ದೇವರು ಅವರ ಆಸೆಯನ್ನು ಈಡೇರಿಸು. ನಿನ್ನ ಚಿತ್ತದಂತೆ ಅವರ ಜೀವನದಲ್ಲಿ ಕಾರ್ಯವನ್ನು ಮಾಡು. ಮಹಿಮೋನ್ನತನಾಗಿ ನೀನು ಸಾಕ್ಷಿಯಾಗಿ ಅವರನ್ನು ನಿಲ್ಲಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ. ಈ ವಾಗ್ದಾನದ ಮೂಲಕ ನಮ್ಮನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ ಸಲ್ಲಿಸಿದ ಎಲ್ಲವನ್ನ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಗಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.